ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಮಿನಿ ಚಿಕ್ಕಮಂಗ್ಳೂರು ಥರನೇ ಇದೆ ಅಂತ ಅನ್ನಿಸ್ತು. ನನಗಂತೂ ಆ ರೀತಿ ಫೀಲ್ ಆಯಿತು. ಬನ್ನಿ ನೀವು ನೋಡಿವ್ರಂತೆ ಯಾವ ಪ್ಲೇಸು ಏನು ಅಂತ. ದೊಡ್ಡಮ್ಮನ ಮನೆ ಇದು, ಮಮತಾರ್ ದೊಡ್ಡಮ್ಮನ ಮನೆ. ಅದು ಆ ಕಡೆದು, ಇದು ಹಿಂದ್ಗಡೆದು ಅವ್ರ ದೊಡ್ಡಮ್ಮನ ಮನೆ. ಈಗ ಎರಡನೇ ಯಾವೇ ಕಣೋ, ಇವತ್ತೆಲ್ಲ ಊರಿಗೆ ಬಂದಿದ್ದೀವಿ ನಮ್ಮ ಅತ್ತೆ ಊರಿಗೆ. ಸೊ ನೋಡಿ, ಮನೆ ಮುಂದೆನೇ ಹಲಸಿನ ಮರ ಇದೆ, ಎಲ್ಲ ತೋಟ ಇದೆ, ಚೆನ್ನಾಗಿದೆ, ತೆಂಗಿನ ತೋಟ. ನಾಯಿ ಸಾಕೊಂಡಿದ್ದಾರೆ, ಯಾಕಂದರೆ ಒಂದು ಮನೆ ಇದೆ, ಮನೆಯಿಂದ ಇನ್ನೊಂದು ಮನೆ ಇದೆ ಅಷ್ಟೇ. ಸೊ ಇದೆಲ್ಲ ಚೆನ್ನಾಗಿದೆ, ಮಕ್ಳಿಗೆ ಆಟ ಆಡೋಕ್ಕೆ ತುಂಬ ತಣ್ಣಗಿದೆ. ಅದು ಕಟ್ಟಾಕಿಲ್ವಾ? ಏನು ಮಾಡ್ತೈತಿ ನಿನಗೆ ಕಟ್ಟಾಕಿರೋದು? ಎರಡು ನಾಯಿ ಸಾಕಿದ್ದಾರೆ. ನೋಡ ಹೆಂಗಾಡ್ತೈತದು. ಏನು ಮಾಡಲ್ಲ, ಹಾಕೊಂಡು ಹೋಗ. ಹಲಸಿನ ಮರದಲ್ಲಿ ಕಾಯಿಗಳು ನೋಡಿ ಎಷ್ಟಿದ್ದಾವೆ ಅಂತ, ಕೈಗೆ ಸಿಗ್ತೈತೆ. ಚೆನ್ನಾಗಿರುತ್ತೆ ರಜದಲ್ಲಿ ಮಕ್ಕಳುಗಳು ಬಂದಾಗ ಈ ಥರ ಖಾಲಿ ಜಾಗ ಇದ್ದರೆ, ಮರ ಎಲ್ಲ ತಣ್ಣಗೆ ಆಟ ಆಡೋಕ್ಕೆ. ಹಲಸಿನ ಮರ, ಹಲಸಿನಕಾಯಿ ಎಷ್ಟು ಕೈಗೆ ಸಿಗ್ತೈತೆ. ಇವರೆಲ್ಲ ಕಾಯಿ ನೋಡಿ. ತೋಟದಲ್ಲಿ ಒಂದೇ ಒಂದು ಮನೆ, ಮುಂದೆ ಈ ಥರ ಕಾಲ್ದಾರಿ ಹೊಲದ ಹತ್ರಕ್ಕೆ ಹೋಗೋದಕ್ಕೆ ತುಂಬ ಚೆನ್ನಾಗಿದೆ. ಹುತ್ತಗಳು ನೋಡಿ, ಇಲ್ಲಂತೂ ಎಷ್ಟೊಂದಿದ್ದಾವೆ ಅಂದರೆ ಸಿಕ್ಕಾಪಟ್ಟೆ ಹುತ್ತ ಇದೆ, ಒಂದು 5-6 ಹುತ್ತಗಳಿದ್ದಾವೆ ನೋಡಿ. ಎಷ್ಟೆಷ್ಟು ದೊಡ್ಡ ದೊಡ್ಡ ಹುತ್ತಗಳಿದೆ ಅಂದರೆ ಇಲ್ಲೆಲ್ಲನೂ. ನಮ್ಮ ಅತ್ತೆಯವ್ರದ್ದು ಇದು ಹೊಲದಲ್ಲಿ ಮನೆ ಕಟ್ಕೊಂಡಿರೋ ಅಂಥದ್ದು. ಅದು ತೆಂಗಿನ ತೋಟ, ಅಡಿಕೆ ತೋಟ ಎಲ್ಲ ಇದೆ. ಸೊ ನೋಡಿ, ಒಂದೇ ಒಂದು ಮನೆ ಇದೆ, ಹಾಗಾಗಿ 2 ನಾಯಿಸ್ಗಳನ್ನ ಸಾಕೊಂಡಿದ್ದಾರೆ. ಅವರು ಮನೇಲಿ ಒಬ್ಬರೇ ಇರೋದು. ಎಲ್ಲ ಇದರಲ್ಲಿ ನೀರು ಹರಿಯುತ್ತಂತೆ, ಆದರೆ ಈಗ ಬೇಸಿಗೆ ಆಗಿರೋದ್ರಿಂದ ಅಷ್ಟು ನೀರಿಲ್ಲ. ಇಲ್ಲ ಅಂದರೆ ಹಳ್ಳದಲ್ಲಿ ನೀರು ಹರಿತಾ ಇರುತ್ತಿಲ್ಲೇ. ಮಕ್ಳಿಗೆ ಈ ಥರ ಹಳ್ಳಿ ಕಡೆ ಬಂದರೆ ತುಂಬ ಖುಷಿ ಅವರಿಗೆ. ಈ ಥರ ಮರ ಗಿಡಗಳು ತಣ್ಣಗಿರುತ್ತಲ್ವ. ಕೋಳಿ ಎಲ್ಲ ಸಾಕಿದ್ದಾರೆ, ನಾಟಿ ಕೋಳಿ. ಕಾಕಡ ಗಿಡ ನೋಡಿ ಎಷ್ಟು ದೊಡ್ಡದು ಬೆಳೆಸಿದ್ದಾರೆ. ಕಬ್ಬು ಎಲ್ಲ ಹಾಕಿದ್ದಾರೆ. ನಾಟಿ ಕೋಳಿ ಮರಿ. ಮೋನು, ಇಲ್ಲಿ ಕೋಳಿ ಮರಿಗಳಿದ್ದಾವೆ. ಒಂದು ಸ್ವಲ್ಪ ದಪ್ಪ ಆಗೈತೆ ಅಷ್ಟೆ. ನಾಯಿ ಯಾರೋ ಬಂದ್ಬಿಟ್ಟಿದ್ದಾರೆ ಕಳ್ಳರು ಅಂತ ನಮ್ಮನ್ನ ಹೊಗಳ್ತೈತೆ. ನೋಡ ಹೆಂಗಾಡ್ತೈತದು. ಇದೇನು ಗೊತ್ತೇನಾ? ಕಬ್ಬು ಕಬ್ಬು. ಏನು ಗೊತ್ತಾ? ಶುಗರ್ ಕ್ಯಾನ್. ಇದೇನು ನಿಂಬೆಹಣ್ಣು ಎಳ್ಳಿಕಾಯೋ ಏನೋ ಇದೆ ಅನಿಸುತ್ತೆ. ನಿಂಬೆಹಣ್ಣು ಗಿಡ ಇದು. ಎಲೆನ ಸ್ವಲ್ಪ ಹಿಂಗೆ ಹಿಸ್ಕಿ ನೋಡಿದ್ರೆ ಸ್ಮೆಲ್ ಗೊತ್ತಾಗುತ್ತೆ. ನಿಂಬೆಹಣ್ಣು ಗಿಡ ನೋಡಿದ್ರೆ ಚೆನ್ನಾಗುತ್ತೆ. ಹೂವು ನೋಡಿ. ಚೆನ್ನಾಗೈತೆ ಅಲ್ಲ? ಸೂಪರ್. ನಡೀತಾ ಇರು. ನೋಡಲ್ಲಿ ಎಷ್ಟು ದೊಡ್ಡ ಹುತ್ತ ಇದೆ, ಅದರಲ್ಲಿ ಆವಿರುತ್ತೆ ಗೊತ್ತಾ? ಅದರಲ್ಲೆಲ್ಲ ಆವಿರ್ತವೆ ಅನಿಸುತ್ತೆ. ಹಾಂ, ಅದು ನೋಡಲಿ. ಇದೆಲ್ಲ ಇವ್ರದ್ದೇನೋ ಜಾಗ. ಹೌದು. ಬನ್ನಿ ಈಗ ಯಾವುದು ಅಡಿಕೆ ತೋಟ ತೋರಿಸ್ತೀನಿ. ನೋಡಿ, ಎಮ್ಮೆ ನಮ್ಮನ್ನೇ ನೋಡ್ತಾ ಇದೆ ಆಗಿಂದ ಗುರಾಯಿಸಿ. ಝೂಮ್ ಮಾಡಿದ್ರೆ ಒಂಥರ ಕ್ಲಿಯರಾಗಿ ಬರಲ್ಲ ಕಣ. ಹಾಗೆ ಒಂದು ಫೋಟೋ ತೆಗಿ. ವೇಟ್ ಅಲ್ಲೇ ನಿಂತ್ಕೋದು.
ಕಿವಿ ಮೇಲೆ ಫ್ಲವರ್ ಬಂದೈತಲ್ಲ. ಚೆನ್ನಾಯ್ತಲ್ಲ ಹೂವು. ಮಮ್ಮಿಗೆ ನೋಡಿ ತೆಂಗಿನ ತೋಟ ನಮ್ಮದು ಹೀಗೆ ಆಗುತ್ತೆ ಅನಿಸುತ್ತೆ ಕಣೋ ಮನ. ಇಷ್ಟು ದೊಡ್ಡದು ಬೆಳೆದ್ಮೇಲೆ ನಮ್ಮದು ತೆಂಗಿನ ಮರ ಎಲ್ಲ, ಅಯ್ಯೋ ಅಡಿಕೆ ಮರ ಎಲ್ಲ ಹಿಂಗೆ ಆಗುತ್ತೆ. ಅಡ್ಲಕಾಯ್ದ? ಹ್ಞೂ ಐತಲ್ಲ. ಯಾರ್ದು? ಇವ್ರದ್ದೇನಾ ಅಲ್ವಾ? ಹ್ಞೂ ನೋಡಿ ಇದ್ರು ಮುಟ್ರು ಮುಸ್ಕ ಅಂತಾರೆ ಇದು. ಹ್ಞೂ ಟಚ್ ಮೀ ನಾಟ್. ಎಷ್ಟೊಂದು ಅವ್ರ ಅತ್ತೆ ಮನೆ ಹತ್ರ ಐತೆ ಇದೆಲ್ಲ. ಅಡ್ಲಕಾಯಿ ನೋಡಿ ಎಷ್ಟೊಂದು. ಇದೆಲ್ಲ ಅಡ್ಲಕಾಯಿ ಗಿಡ ನೋಡಿ. ಇದು ಅಡ್ಲಕಾಯಿ ಹಿಂಗೈತೆ ಅಂತ. ಏನು ಚುಚ್ಚಲ್ಲ ಇರ. ಎಲ್ಲಿ ಹೊಟ್ಟೋದ್ರೆ ಅವರಿಬ್ರು ಹೋಯ್ತವ್ರೆ. ಅಡಿಕೆ ಮಧ್ಯಾಹ್ನ ಹಾಕೋರಿದೆಲ್ಲ. ಚಿಕ್ಕದು ಹಾಕೋರು ನೋಡಿ. ಇದೆಲ್ಲ ಮರಗಿಡಗಳೆಲ್ಲ ನೋಡ್ತಾ ಇದ್ರೆ ಚಿಕ್ಕಮಂಗ್ಳೂರು ಥರನೇ ಅನ್ನಿಸ್ತಾ ಇದೆ ನನಗಂತೂ. ತುಂಬ ತಣ್ಣಗಿದೆ ಇದ್ರ ಮಧ್ಯೆ ಇಲ್ಲೆಲ್ಲ ಓಡಾಡ್ತಾ ಇರೋದಕ್ಕೆ. ಸೊ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಬರ್ತದೆ. ಅಂದರೆ ಹೊರಗಡೆ ಬಂದರೆ ಚೆನ್ನಾಗಿ ಬರ್ತದೆ. ಮನೆಯಲ್ಲಿ ನಾವೆಲ್ಲ ಓಡಾಡ್ಕೊಂಡು ನೋಡ್ಕೊಂಬರೋ ಅಷ್ಟರಲ್ಲಿ ಅತ್ತೆ ಟೀ ಮಾಡ್ಕೊಂಡು ತಗೊಂಡ್ಬರ್ತಾ ಇದ್ದಾರೆ. ಕೊಡಿ ತಗೊಂಡು ಎಲ್ಲರಿಗೂ ತಗೋತೀನಿ. ಕೊಡ್ತೀಯ ಅದೇನೆ? ಹ್ಞೂ ಕೊಡ್ತೀನಿ, ಬನ್ನಿ ತಗೊಳ್ಳಿ ನೀವು ಒಂದು. ನಾನು ಕೊಡ್ತೀವಿ, ಈಗಲೇ 2 ಸತಿ ಕೊಡ್ತೀರ ನಾವು ಅದೇ ನಾಷ್ಟ ಮಾಡೋದು ನಾವು. ಹೌದಾ? ಸರಿ ಅವ್ರಿಗೆ ಕೊಟ್ಟು ಬರ್ತೀನಿ. ಅತ್ತೆ ಈಗ ನಾವು ಬಂದ್ವಿ, ಟೀ ಮಾಡಿಕೊಟ್ಟಿದ್ದಾರೆ. ಇಲ್ಲ ಅಪ್ಪಂಗೆ ಕೊಟ್ಬಿಟ್ಟು ಬರೋಣ ಫಸ್ಟ್. ಟೀ ತಗೋ, ಎಲ್ಲರಿಗೂ ಅಂತ ಮಾಡಿಬಿಟ್ಟವ್ರೆ. ಹಾಂ ಅಲ್ಲೇ ತಗೋ. ಹೊಲ್ದತ್ರಕ್ಕೆ ಟೀ ಕಂಡು ಕೊಡ್ತಾ ಇದ್ದೀನಿ. ತೆಂಗಿನ ಮರದ ಕೆಳಗೆ ಕೂತ್ಕೊಂಡು ಕುಡಿ. ತಗೊಳ್ಳಿಲ್ಲ ಅಣ್ಣಂಗೆ ಒಂದು ಕೊಟ್ಬಿಟ್ಟು ಬರ್ತೀನಿ. ಅವ್ರು ಕುಡಿಯೋರು ಬಂತೆ, ಕುಡಿದ್ರು ಅಂತ 2 ಸಲ. ಅವರೇ ನಮ್ಮತ್ತೆ, ನಮ್ಮಪ್ಪನ ತಂಗಿ. ಅವ್ರ ಮನೆಗೆ ಬಂದಿದ್ದೀವಿ ಇವತ್ತು. ಪಾಪ ತುಂಬ ದಿವಸದಿಂದ ಕರೀತಾಯಿದ್ರು. ಸೊ ನಾವು ಬಂದೇ ಇರಲಿಲ್ಲ, ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತ ಬಂದಿದ್ದೀವಿ. ಸಿಟಿನಲ್ಲಿರೋರಿಗೆ ಈ ಥರ ಹಳ್ಳಿ ಅಂದರೆ ತುಂಬ ಇಷ್ಟ. ಹೀಗೆ ಮರದ ಕೆಳಗೆ ಕೂತ್ಕೊಂಡು ಟೀ ಕುಡಿತಾ ಇದ್ದೀವಿ. ಒಂಥರ ಖುಷಿ ಅನಿಸುತ್ತೆ. ಯಾವಾಗಲೂ ಸಿಟಿಲಿದ್ದು ಬೇಜಾರಾಗಿರುತ್ತಲ್ಲ. ಎಮ್ಮೆ ನೋಡ್ರಿ ವಾಯ್ ಅಂತೈತೆ. ನೋಡಮ್ಮನು ಎಮ್ಮೆ ಕರಿತೈತೆ. ಏಯ್ ಸುಮ್ಮನಿರು ಅಂತೆ. ಇನ್ನೊಂದು ಸ್ವಲ್ಪ ಐತೆ. ಇವರೇ ನಮ್ಮತ್ತೆ. ಎಳ್ಳೀರಾ? ಏನೋ ಈ ಮರದಲ್ಲಿ ಮತ್ತೆ ಎಳ್ಳೀರು ಕುಡೀರಿ ಅಂತ ಹೇಳ್ತಿದ್ದಾರೆ. ಎಳ್ಳೀರು ಕಿಳಿಸೋಣ, ಅವ್ರು ಯಾರನ್ನಾದ್ರು ಕರೆದು ಅಂತ. ಅಮ್ಮ ಇಲ್ಲಿ ಮುಳ್ಳು ಇಲ್ವಾ? ಚಪ್ಪಲಿ ಬಿಚ್ಬಿಟ್ಟೆ ಇಲ್ಲೇ ನೆಲದಲ್ಲಿ ಕೂತಿದ್ದೀವಿ. ಸೊ ತುಂಬ ತಣ್ಣಗಿದೆ ಇಲ್ಲಿ. ತೆಂಗಿನ ಮರದ ಕೆಳಗೆ ಅಡಿಕೆ ಗಿಡ ಎಲ್ಲ ಇದೆಯಲ್ಲ. ಸೊ ಅಲ್ಲಿ ಚಾಪೆ ಹಾಕೊಂಡು ಅಲ್ಲಿ ಕೂತಿದ್ದಾರೆ. ಮಕ್ಕಳೆಲ್ಲ ಇಲ್ಲಿ ಡ್ಯಾನ್ಸ್ ರೀಲ್ಸ್ ಮಾಡ್ತಾರಂತೆ, ಪ್ರಾಕ್ಟೀಸ್ ಮಾಡ್ತಾವ್ರೆ. ಮತ್ತು ಈಗ ಎಳ್ಳೀರು ಕೀಳ್ತಾ ಇದ್ದಾರೆ. ಇಲ್ಲೆಲ್ಲ ಸೊಪ್ಪಿದೆ ಅಂದ್ಬಿಟ್ಟು ಅಮ್ಮ, ಅಕ್ಕ, ನಮ್ಮ ಅತ್ತೆ ಎಲ್ಲನೂ ಸೊಪ್ಪು ಕೀಳಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿ ಅಡ್ಲಕಾಯಿ ಹಾಕಿದ್ದೀರಲ್ವ ಅಲ್ಲಿ. ಸೊ ಅದಕ್ಕೆ ನಾನು ಈಗ ಬರ್ತಾ ಇದ್ದೀನಿ. ನೋಡೋಣ ಏನು ಸೊಪ್ಪು ಕೀಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಹಸ್ರುಗಿದೆ. ಇದೆಲ್ಲ ಹಸು ತಿನ್ನೋವಂಥದ್ದು. ಸೊ ಇದಕ್ಕೆ ಕಟ್ ಮಾಡ್ಕೊತಾ ಇದ್ದಾರೆ, ಹಿಂಗೆ ಬೆಳೀತಾ ಇರುತ್ತೆ.
ಹಸುಗೆ ಸೀಮೆ ಹುಲ್ಲು ಅಂತಾರಲ್ವ ಅದು. ಸೊ ಇಲ್ಲಿ ಮಿಷಿನ್ನು ಇದೆ ನೋಡಿ. ಇದು ಹಡ್ಲು ಎಷ್ಟು ಚೆನ್ನಾಗಿ ನವಿಲ್ ಕೂಗ್ತಾ ಇದೆಯಲ್ಲ. ಇಲ್ಲೆಲ್ಲ ಏನೂ ಇರಲ್ವಾ? ಏನೂ ಇರಲ್ವಾ ಅಂದೆ. ಮತ್ತೆ ಏನಕ್ಕೆ ಬಂದಿದ್ದೀರ ಬನ್ರಿ ಬೇಡ. ಕೋತಿ ಏನೂ ಬಿಡಲಲ್ಲ, ಅಡ್ಲಕಾಯಿ ಎಲ್ಲ ತಿನ್ಕೊಂಡ್ಬಿಡ್ತೈತೆ. ಎಳ್ಳೀರು ಕಾಯಿ ಆಗ್ಬಿಟ್ಟೈತೆ. ಹುಳಿ ನೀರು ನೋಡಕ್ಕೆ ಸಣ್ಣದಾಗೈತೆ, ಆದರೆ ಕಾಯಿ ಆಗ್ಬಿಟ್ಟೈತೆ. ಅದೇ ಅದು ಕೀಳಕ್ಕಾಗಲ್ವಲ್ಲ, ಜವಳಿ ಇದ್ದಿದ್ರೆ. ತಿಂತಾನೆ ಎಲ್ಲ ಮಾವಿನ ಮರದಲ್ಲಿ ಮಾವಿನಕಾಯಿಗಳೆಲ್ಲ ನೋಡಿ ಇಷ್ಟು ಕೆಳಗೇನೆ ಐತೆ. ಸೊ ಇಲ್ಲಿ ಸೀಮೆ ಹಸು ಇದೆ, ಮೇಯಕ್ಕೆ ಇಲ್ಲಿ ಕಟ್ಟಿದ್ದಾರೆ. ಇದೆಲ್ಲ ನೋಡಿ ಒಂಥರ ಆಲ್ರೆಡಿ ಬಲಿಯೋ ಥರ ಆಗಿದೆ ಅನಿಸುತ್ತೆ, ಗೊತ್ತಿಲ್ಲ ಕೀಳೋದಿಕ್ಕೆ ಹೆಂಗೆ ಅಂತ. ಸೊ ಮರದ ಇದೆ ಅತ್ತೆಯವ್ರದ್ದೇನೆ, ಚೆನ್ನಾಗಿದೆ. ಇದೆಲ್ಲ ಕೆಂಪಗಾಗಿರೋದು ಬಲ್ತಿರಂಗ ನೋಡಿ. ಹಲಸಿನ ಮರ ಮನೆ ಮುಂದೆನೇ ಇದೆ. ಹಲಸಿನ ಹಣ್ಣು ಹಲಸಿನ ಹಣ್ಣು ತಿನ್ನಲ್ಲ, ಮಾವಿನ ಹಣ್ಣು ತಿನ್ನಲ್ಲ ನೋಡಿ. ಇವು ಅದೇ ಇಲ್ಲಿ ಇಲ್ಲಿ ಇದು ಕಿತ್ಕೊ ನೋಡಿ, ಹಿಂಗೆ ಗಮ್ಮಂತಾಯ್ತಲ್ವಾ ಕೀಳ್ತಾ ಇದ್ರೆ. ಅಲ್ಲ ಇವು ಹಣ್ಣಾಗಲ್ವಾ ಇಟ್ಟರೆ ಮಾವಿನ ಹಣ್ಣು ಮಾವಿನಕಾಯಿ ಹಂಗೆ ಕೆಂಪಾಗಿರೋವು ಆ ಥರ. ಗೊಂಚಲುನೇ ಕಿತ್ತ ಅದು ಅಡಿಕೆ ಗಿಡ ಹಾಕಿದ್ರಲ್ಲ, ಅದಕ್ಕೆ ನೆಳ್ಳಾಗ್ಲಿ ಅಂತ ಹೋದನೇ ವರ್ಷ ತೆಗ್ರಿ ಗಿಡ ಹಾಕಿದ್ಲು. ಗೊಂಚಲೇ ಬಂದೈತಿ ಮಾವಿನಕಾಯಿ. ಅದು ಕಾಯಿ ಬಿಡ್ತದೆ. ಈ ಥರ ಸ್ವಲ್ಪ ಎಲ್ಲೋ ಟರ್ನ್ ಆಗಿರೋದು ಕಿತ್ತರೆ ಚೆನ್ನಾಗಿರುತ್ತೆ ಅಂತ. ಎಲ್ಲ ಕೆಳಕ್ಕೆ ಹಾಲು ನೋಡಿ ಹಿಂಗೆ ಚೆಂದ ಇದೆ. ಅದು ಹಾಲು ಏನಾದರೂ ಬಿದ್ದರೆ ಹುಳ ಆಗ್ಬಿಡುತ್ತೆ ಮೈ ಮೇಲೆ, ಮುಖದ ಮೇಲೆ ಏನಾದರೂ. ಹುಷಾರು, ಕಣ್ಣಿಗೆ ಸಿಡಿಸ್ಕೊಂಬಿಟ್ಟೆ. ಹಾಲೇನಾದರೂ ಮುಖದ ಮೇಲೆಲ್ಲ ಬಿದ್ದರೆ ಗಾಯ ಆಗುತ್ತೆ ಮುಖ ಎಲ್ಲನೂ. ಹುಡುಗರು ಸೆಕೆ ಅಂತ ಹೇಳಿ ಫ್ಯಾನ್ ಹಾಕ್ಕೊಂಡೆಲ್ಲ ಕೂತ್ಬಿಟ್ಟಿದ್ದಾರೆ ಮೊಬೈಲ್ ನೋಡಿಕೊಂಡು. ನಾವೀಗ ಮತ್ತೆ ಚಿಕನ್ ಎಲ್ಲ ತರಿಸಿದ್ರು, ಹಾಗಾಗಿ ಚಿಕನ್ ಸಾಂಬಾರು ಮಾಡೋಣ ಅಂತ. ಸೊ ನೀವೇ ಮಾಡಿ ಹೇಗೆ ಮಾಡ್ತಿರೋ ಅಂದರು. ಸೊ ನಾವೇ ಮಾಡೋಣ ಅಂತ ಅಕ್ಕ ನಾನೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಎಲ್ಲ ರುಬ್ಬಿಟ್ಟಿದ್ದಾರೆ, ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದಾರೆ. ಸೊ ಈಗ ನಾವೆಲ್ಲ ಒಗ್ಗರಣೆ ಹಾಕಿ ರೆಡಿ ಮಾಡ್ತಾಯಿದ್ದೀವಿ. ಮಳೆ ಬಿದ್ದಿದೆಯಲ್ವ, ಹಾಗಾಗಿ ಇಲ್ಲೆಲ್ಲ ಹೊಲ ಎಲ್ಲ ಉಳಿಸ್ತಾ ಇದ್ದಾರೆ. ಕೊಕ್ಕರೆಗಳು ನೋಡಿ ಎಷ್ಟಿದ್ದಾವೆ ಅಂತ. ತಾತನೂ ಮಾಮ ಅಲ್ಲವ್ರೆ. ಅವನು ಇಷ್ಟ ಆಯ್ತಾ ತೋಟದ ಮನೆ? ಚೆನ್ನಾಯ್ತಾ? ನೋಡಿ ಹಿಂಗೆ ತೆಂಗಿನ ಮರದ ಕೆಳಗಡೆ ಚೇರ್ ಹಾಕ್ಕೊಂಡು ಕುತ್ಕೊಂಡಿದ್ದೀವಿ. ಅಡುಗೆ ಎಲ್ಲ ಆಗಿದೆ, ಊಟ ತಿನ್ನಬೇಕು. ಅಲ್ಲಿ ಹೊಲದ ಹತ್ರ ಹೋಗಿ ಮಾವಿನಕಾಯಿ ಎಲ್ಲ ಕಿತ್ಕೊಂಡು ಬಂದ್ವಿ. ಸೊ ಈಗ ಅತ್ತೆ ಎಲ್ಲ ಅಡುಗೆಗೆ ರೆಡಿ ಮಾಡಿದರು, ಬಂದು ಈಗೆಲ್ಲ ಅಡುಗೆ ಮಾಡ್ತಾಯಿದ್ದೀವಿ. ಸೊ ಇನ್ನೇನು ಆಯಿತು, ಮುದ್ದೆ ಮಾಡ್ತಾಯಿದ್ದಾರೆ ಅತ್ತೆ. ಸೊ ಇಲ್ಲಿ ಚೇರ್ ಹಾಕ್ಕೊಂಡು ಕೂತಿದ್ದೀವಿ. ಇಲ್ಲಿ ಹೊಲ ಉಳಿಸ್ತಾ ಇದ್ದಾರೆ, ಅತ್ತೆ ಮಗ ಬಂದರು. ಸೊ ಅವರು ಹೊಲ ಉಳಿಸ್ತಾ ಇದ್ದಾರೆ ಎಲ್ಲ. ನಾನು ಅದು ಹಿಡ್ಕೊಳಕ್ಕಾಗುತ್ತಾ? ಓಡೋಗುತ್ತದು. ಹೋಗು, ತಾತ ಮಾಮ ಇಲ್ಲ ಅವರೇ. ಇಲ್ಲಿಂದ ಹೋದರೆ ಫಾರ್ಮ್ ಹೌಸ್ ಥರನೇ ಇದೆ. ಹೊಲದ ಹತ್ರ ಮನೆ, ತೋಟ, ಮರ ಗಿಡಗಳು, ಹಸು ಕರು ಕೋಳಿ ಎಲ್ಲನೂ. ಅಲ್ಲೆಲ್ಲ ಕೊಕ್ಕರೆ ಇದ್ದಾವೆ. ನನ್ನ ಮಗಳು ಅದನ್ನೆಲ್ಲ ಓಡಿಸ್ತೀನಿ ಅಂತ ಹೋಗ್ತಾ ಇದ್ದಾಳೆ. ನೋಡಿ ಎಷ್ಟೊಂದಿದ್ದಾವೆ ವೈಟ್ ಕಲರ್. ಏನಾಗಲ್ಲ ಹೋಗೋ ಮೊನಾ. ಅತ್ತೆನೂ ತುಂಬ ಖುಷಿಪಟ್ಟರು ನಾವು ಬಂದಿದ್ದಕ್ಕೆ. ತುಂಬ ವರ್ಷನೇ ಆಗಿತ್ತು ಅವ್ರ ಮನೆಗೆ ಹೋಗಿ, ಹಾಗಾಗಿ. ಸೊ ಮಕ್ಕಳು ಅಷ್ಟೇ ಇಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಓಡಾಡಿಕೊಂಡು ಮರ ಗಿಡಗಳ ಮಧ್ಯೆ ಕೂತ್ಕೊಂಡು ಅವರು ಸ್ವಲ್ಪ ರೀಲ್ಸು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡಿದ್ರು. ಈಗ ಅಡುಗೆ ಎಲ್ಲ ಆಗಿ ಊಟ ಮಾಡ್ತಾಯಿದ್ದೀವಿ.
ಮತ್ತು ನಾವು ಹೋಗಿದ್ದೀವಿ ಅಪರೂಪಕ್ಕೆ ಅಂತ ಹೇಳಿ ಎಲ್ಲ ನಾನ್ ವೆಜ್ ಎಲ್ಲ ತಂದಿದ್ರು. ಸೊ ಹಾಗಾಗಿ ಅಡುಗೆ ಎಲ್ಲ ಮಾಡಿದ್ವಿ ನಾವೇ. ಅತ್ತೆ ಮಗ ಅವರು ಬಂದಿದ್ದರು ಬೆಂಗಳೂರಿಂದ, ನಾವು ಬರ್ತಿದ್ದೀವಿ ಅಂತ ಹೇಳಿ. ಅದೇ ಬೆಟ್ಟದ ಮಧ್ಯದಲ್ಲೆಲ್ಲ ಮಾಡ್ಕೊಂಡಿರ್ತಾರಲ್ವಾ, ಫ್ಲೈಯಿಂಗ್ ಪಾಸ್ ಕೊಟ್ಟಿರ್ತಾರೆ. ಮೋನು ನೋಡ್ಕೊ ಬಂದ ಮೇಲೋಗಿ ಅಟ್ಟದ ಮೇಲೆ. ಚೆನ್ನಾಗೈತಾ? ವಿಡಿಯೋ ನನ್ನ ಹತ್ರ ಇಲ್ಲ. ಅಟ್ಟದ ಮೇಲೆ ಹತ್ತಬೇಕು ಅಂತ ಹೋಗಿ ನೋಡ್ಕೊಬಂದರು. ಪಕ್ಕದ ಮನೆಯಿಂದ ಅಟ್ಟ ಎಲ್ಲ ಇವ್ರ ಮನೆಗೂ ಎಲ್ಲ ಜಾಯಿಂಟು. ಸೊ ಹಂಗಾಗಿ ಅಲ್ಲೋಗಿ ನೋಡ್ಕೊಂಬಂದವ್ರೆ ಅಟ್ಟದ ಮೇಲೆ. ಯಾವಾಗಿದೆ ಡೂಪ್ಲೆಕ್ಸ್ ಇಲ್ಲ, ಹೋಗಿ ಮೇಲೆ ಹೋಗಿ ಮಲ್ಕೊತಾ ಇದ್ದಿದ್ದು. ಅಟ್ಟದ ಮೇಲೇ ಡೂಪ್ಲೆಕ್ಸ್ ಅದೇನೇ, ಏನು ಬೀಳಲ್ಲ. ಅಲ್ಲ ನಾವು ಮೇಲೆ ಹೋದಾಗ ನಾವು ಬೇಕಾದ್ರೆ ಎದೆ ಇಲ್ಲಿಂದ ಏಣಿ ಹಾಕ್ಕೊಂಡು ಹತ್ಕೊಂಡು ಹೋಗ್ಬೋದು. ಇದು ಸ್ಟ್ರಾಂಗ್ ಇಲ್ಲ, ಗೊತ್ತಾ ಮನೆ ಸ್ಟ್ರಾಂಗ್ ಆಗೈತೆ. ಈಗ ಇನ್ನೊಬ್ಬರು ಅತ್ತೆ ಮನೆಗೆ ಬಂದಿದ್ದೀವಿ. ಅತ್ತೆ ಮನೆಗೆ ಬಂದು ಅವ್ರನ್ನೂ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು. ಆಮೇಲೆ ಮತ್ತೆ ಹೊರಟ್ವಿ. ಜಲ್ಲಿ ಹಾಕಿ ಇದು ಮಾಡಾರ ಕೂತ್ಕೊಳ್ಳಿ ಅಂತ. ಇಬ್ಬರು ಅತ್ತೆ ಮನೆಯನ್ನು ಮುಗಿಸ್ಕೊಂಡು ಈಗ ಸಂಜೆ 6:30 ಆಗಿದೆ ಟೈಮು. ವಾಪಸ್ ಬರ್ತಾ ಇದ್ವಿ ಮನೆಗೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.